ಸೊ ಇದೇನೆ ಹರಿಶ್ಚಂದ್ರ ಘಾಟು ನೋಡಿ ಹೆಂಗಿದೆ, ಹೆಣಗಳೆಲ್ಲ ಹೆಂಗ ಸುಟ್ಟು ಸುಟ್ಟು ಸೊ ಇವರು ನಮ್ಮ ಕರ್ನಾಟಕದವರು ಉಮೇಶ್ ಸರ್ ಅಂತ ಹೇಳ್ಬಿಟ್ಟು. ಸೊ ಇವರು ಟೂರ್ ಆಪ್ರೇಟ್ರು, ನಾರ್ತ್ ಕಡೆ ಎಲ್ಲ ಫುಲ್ ಟ್ರಿಪ್ ಮಾಡ್ತಾರೆ. ಸೊ ಯಾರನ್ನ ಬರಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಸೊ ಬರ್ಬೋದು. ನಾನು ಇವ್ರ ನಂಬರ್ನ ಯೂಟ್ಯೂಬ್ ಚಾನಲಲ್ಲಿ ಎಲ್ಲಾದರೂ ಹಾಕ್ತೀನಿ, ಬೇಕು ಅಂದರೆ ಸೊ ಟೂರ್ನ ಪ್ಲಾನ್ ಮಾಡ್ಕೊಂಡು ಇವ್ರ ಜೊತೆ ಬರ್ಬೋದು. ಎಲ್ಲ ಇನ್ಫಾರ್ಮೇಷನ್ನು ಸರ್ರೇ ಹೇಳ್ತಾರೆ ನಮಗೆ ಉಮೇಶ್ ಸರ್. ಸೊ ಬನ್ನಿ ಹೋಗೋಣ. ನಿಮ್ಗೆ ಇಲ್ಲೇನು ಕಾಣ್ತಿದೆಯಲ್ವಾ, ಟೋಟಲ್ಲು 80 ಘಾಟ್ ಇದೆಯಂತೆ. ಬನ್ನಿ ನೋಡೋಣ. ನಿಮ್ಗೆ ಹಂಗೆ ಒಂದು ರೌಂಡ್ ಹಾಕೊಂಡು ಬಂದ್ಬಿಡ್ತೀನಿ ರೀ ಸರ್. ಇಲ್ಲೇನು ಕಾಣಿಸ್ತಿದೆಯಲ್ಲ ನೋಡಿ, ಇದು ಹಸಿ ಘಾಟು ನೋಡಿ. ಇಲ್ಲೆಲ್ಲ ಹಾಕಿದ್ದಾರೆ ಇನ್ಫಾರ್ಮೇಷನು. ಸೊ ಇದು ಘಾಟ್ ನಿಮ್ದು ಎಷ್ಟಿದೆ ಅಂತ ಟೋಟಲ್ ಏನು ಕಾಣಿಸ್ತಿದೆಯಲ್ಲ, 80 ಘಾಟ್ ಇದೆಯಂತೆ ಇಲ್ಲಿ. ಬನ್ನಿ ಹಾಗೆ ಮುಂದೆ ಹೋಗೋಣ. ಏನ್ ಪ್ರಯೋಜನ? ಯೋಗಿ ಪಡೆದಿದ್ದು ಯೋಗಿಕ, ಜೋಗಿ ಪಡೆದಿದ್ದು ಜೋಗಿಕ. ಅರ್ಥ ಮಾಡ್ರಿ. ಹ್ಯಾಂಡ್ ಡ್ರಾಯಿಂಗ್ಸ್ ಎಲ್ಲ ಇದೆ, ಎಲ್ಲ ಪೇಂಟಿಂಗ್ ಮಾಡಿದ್ದಾರೆ. ಬರ್ರಿ, ಕಾಶಿನ ಫುಲ್ಲು ಎಕ್ಸ್ಪ್ಲೋರ್ ಮಾಡ್ಕೊಂಡು उनका हाथ पकड़कर आप लोग पहले स्नान करा दीजिए, रेवा उनको सुरक्षित बाहर निकाल दीजिए, ಕಾರ್ಪೊರೇಷನ್ उसके बाद आप लोग स्नान करिए। ಏನು ಸರ್ ಇದು, ಏನೋ ಕಾರ್ಪೊರೇಷನ್ ಇದ್ದಂಗಿದೆ. ಘಾಟ್ ಮಾತಾ ಅನ್ನದಾಮೈ ಘಾಟ್ ಇದು. ಸೊ ಇಲ್ಲೂ ಅಷ್ಟೇ ನಿಮಗೆ ಸ್ನಾನ ಗಿನ ಮಾಡೋಕ್ಕೆ, ಬಟ್ಟೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ಸೊ ಎಲ್ಲ ವ್ಯವಸ್ಥೆನೂ ಇದೆ. ನಿಮಗೆ ಆರಾಮಾಗಿ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಬೋದು. ರಶ್ ಜಾಸ್ತಿ ಇರಲ್ಲ, ಫ್ರೀ ಇರ್ತದೆ, ನಿಮಗೆ ಏನೋ ತೊಂದರೆ ಇರಲ್ಲ. ಆರಾಮಾಗಿ ಬಂದ್ಬಿಟ್ಟು ಸೊ ನೀವು ಸ್ನಾನ ಮಾಡ್ಬೋದು. ಘಾಟ್ ಮ್ಯಾಗ ಒಂದು ಅರ್ಧ ಕಿಲೋಮೀಟರ್ ಮ್ಯಾಗ ಜಾಗ ಐತಿ ಇದು. ಐಡಿಯಾ ಕೊಟ್ಟಿದ್ರು ಮನ್ಸ. ಸೊ ಈ ಕಡೆ ಒಬ್ಬರು ನಾಗಸಾಧು ಕೂತಿದ್ದಾರೆ ನೋಡಿ, ಅಲ್ಲಿ ನಾಗಸಾಧು ಕೂತಿದ್ದಾರೆ. ಈ ಕಡೆ ಎಲ್ಲ ಬರೀ ನಾಗಸಾಧುಗಳೇ. ಇನ್ನು ಹಂಗೆ ಮುಂದೆ ಹೋಗೋಣ. ಘಾಟ್ ತೋರಿಸಿ ಗಾಡಿಗೆ ಬರಬಾರ್ದು, ಭಾಳ ಗುಡ್ಡ ಇತ್ತು. ಈ ಕಡೆ ಗಾಡಿ ಗಿಡಿ ಎಲ್ಲ ಏನು ಬರೋಕ್ಕಾಗಲ್ಲ, ನೀವು ಆರಾಮಾಗಿ ನಡ್ಕೊಂಬರ್ಬೇಕು. ಫುಲ್ಲು ಜನ ಅಂದರೆ ಜನ ಇದ್ದಾರೆ ಈ ಕಡೆ ಘಾಟಲ್ಲಿ. ಆರಾಮ್ಸೆ ನೋಡಿಕೊಂಡು ನೀವು ಮುಂದೆ ಹೋಗ್ಬೇಕಾಗ್ತದೆ. ಸೊ ಬನ್ನಿ ಹೋಗೋಣ ಹಂಗೆ ಮುಂದೆ. ಸೊ ಇದು ನಿಮಗೆ ಪ್ರಭು ಘಾಟ್ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆಯಲ್ಲ, ಪ್ರಭು ಘಾಟು ನೋಡಿ, ಸಕ್ಕದಾಗಿದೆ. ಈ ಕಡೆ ಬೋಟಿಂಗೆಲ್ಲ ಆರಾಮಾಗಿ ಕರ್ಕೊಂಡು ಹೋಗ್ತಾರೆ, ನಿಮಗೆ ಟೆಂಪಲ್ ಹತ್ರಕ್ಕೂ ಕರ್ಕೊಂಡು ಹೋಗ್ತಾರೆ. ಸೊ ಸಿಕ್ಕಾಪಟ್ಟೆ ದುಡ್ಡು ಕೇಳ್ತಾರೆ ಮಾತ್ರ, ಇದು ಮಾತ್ರ. ಆರಾಮಾಗಿ ನೀವು ಮಾತಾಡ್ಕೊಂಡು ಸೊ ಹೋಗಬೇಕು. ಸೊ ಇವರು ನಮ್ಮ ಕರ್ನಾಟಕದವರು ಉಮೇಶ್ ಸರ್ ಅಂತ ಹೇಳ್ಬಿಟ್ಟು. ಸೊ ಇವರು ಟೂರ್ ಆಪ್ರೇಟ್ರು, ನಾರ್ತ್ ಕಡೆ ಎಲ್ಲ ಫುಲ್ ಟ್ರಿಪ್ ಮಾಡ್ತಾರೆ. ಸೊ ಯಾರನ್ನ ಬರಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಸೊ ಬರ್ಬೋದು. ನಾನು ಇವ್ರ ನಂಬರ್ನ ಯೂಟ್ಯೂಬ್ ಚಾನಲಲ್ಲಿ ಎಲ್ಲಾದರೂ ಹಾಕ್ತೀನಿ, ಬೇಕು ಅಂದರೆ ಸೊ ಟೂರ್ನ ಪ್ಲಾನ್ ಮಾಡ್ಕೊಂಡು ಇವ್ರ ಜೊತೆ ಬರ್ಬೋದು. ಎಲ್ಲ ಇನ್ಫಾರ್ಮೇಷನ್ನು ಸರ್ರೇ ಹೇಳ್ತಾರೆ ನಮಗೆ ಉಮೇಶ್ ಸರ್. ಸೊ ಬನ್ನಿ ಹೋಗೋಣ. ಏನೇ ಡೌಟ್ ಇದ್ರು ಅಂದ್ರೆ ಇವ್ರನ್ನ ಕೇಳ್ಬಿಟ್ಟು ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ ಹೋಗ್ತೀನಿ. ಸೊ ಬನ್ನಿ ಹೋಗೋಣ. ನೋಡಿ ಹೆಂಗಿದೆ. ಸೊ ಈ ಕಡೆ ಜೈನ್ ಟೆಂಪಲ್ ಎಲ್ಲ ಇದ್ದಾರೆ. ಸೊ ಈ ಕಡೆ ನಿಷ್ಠರಾಜ್ ಘಾಟ್ ಅಂತ ಹೇಳ್ಬಿಟ್ಟು ಘಾಟ್ ಹೆಸರು. ಸೊ ಕಂಟಿನ್ಯೂಸ್ ಇದೆ, 90 ಘಾಟ್ ಇದೆ ಅಂತೆ. ಸೊ ಹಿಂಗೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ, ಬನ್ನಿ ನೋಡೋಣ. ಸೊ ಇದೇನೆ ಹರಿಶ್ಚಂದ್ರ ಘಾಟು ನೋಡಿ ಹೆಂಗಿದೆ, ಹೆಣಗಳೆಲ್ಲ ಹೆಂಗೆ ಸುಟ್ಟು ಸುಟ್ಟು ಎಷ್ಟು ಜೀವನ. ನೀವು ಇಲ್ಲಿಗೆ ಬಂದರೆ ಗೊತ್ತಾಗ್ತದೆ, ಏನೂ ಇಲ್ಲ ಅನ್ಸ್ಬಿಡುತ್ತೆ ಒಂದು ಸೆಕೆಂಡ್ಗೆ. ನೋಡಿರಿ ಇಲ್ಲಿ ಹೆಂಗೆ ಹತ್ತಿ ಊರ್ದು ಸುಟ್ಟು ಸುಟ್ಟು ಹೆಂಗೆ ಹೋಗ್ತಿದೆ. ನಾನು ಇದನ್ನೆಲ್ಲ ನೋಡಿದ್ಮೇಲೆ ಏನಂತ ಹೇಳಿ ನೋಡೋಣ. ಏನೂ ಇಲ್ಲ ಜೀವನದಾಗ. ನೋಡಿಲ್ಲ ಹೆಂಗದೆ ಹರಿಶ್ಚಂದ್ರ ಘಾಟ್. ಸೊ ಇದು ತುಳಸಿ ಘಾಟು ಕಾಣಿಸ್ತಿದೆಯಲ್ಲ, ತಡೀರಿ. ಸೊ ಇದು ಪ್ರಭು ಘಾಟು. ನಿಮಗೆ ಕ್ಲೀನಾಗಿರುತ್ತೆ ಸ್ನಾನ ಮಾಡೋಕ್ಕೆ. ನೋಡಿ ಎಲ್ಲೊಂದು ಪ್ಲಾಸ್ಟಿಕ್ ಇಲ್ಲ, ಏನಿಲ್ಲ. ಇಂಥ ಜಾಗದಲ್ಲಿ ಬಂದ್ಬಿಟ್ಟು ಆರಾಮಾಗಿ ಸ್ನಾನ ಮಾಡಿಕೊಂಡು ನೀವು ಆರಾಮಾಗಿ ದೇವ್ರ ದರ್ಶನ ಮಾಡ್ಬೋದು. ಈ ಥರ ಜಾಗಗಳನ್ನ ಹುಡುಕಿಕೊಂಡು ಆರಾಮ್ಸೆ ಸ್ನಾನ ಮಾಡಿಕೊಂಡು ನೀವು ಹೋಗಿ. ನೀರು ತೋರಿಸಿ ಸರ್, ಇದು ಸ್ವಚ್ಛ ನೀರಿದೆ, ಕ್ಲೀನಾಗಿದೆ ನೀರು, ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ. ಪೇಪರ್ ಇಲ್ಲ, ಪ್ಲಾಸ್ಟಿಕ್ ಇಲ್ಲ, ಏನಿಲ್ಲ. ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಈ ಕಡೆ. ಹೋಗೋಣ ಬನ್ನಿ ಮುಂದೆ. ಚೆನ್ನಾಗಿದೆ, ಪ್ರಶಾಸನ ಭಾರಿ ಚಲೋ ಮಾಡಿದ್ದಾರೆ ವ್ಯವಸ್ಥೆ. ಹೌದು, ನಾ ಹೇಳ್ತೀನಿ. ಈ ಕಡೆ ದೇವಸ್ಥಾನಗಳೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ನೋಡಿ ಎಷ್ಟು ಕ್ಲೀನಾಗಿದೆ ಈ ಕಡೆ. ಸೊ ಡಿಸಿಪ್ಲಿನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ. ಇವಾಗ ಈ ಕಡೆ ಇನ್ನೊಂದು ಯಾವುದೋ ಒಂದು ಘಾಟ್ ಬಂತು. ಈ ಕಡೆ ಯಾವುದು ಚಟ್ಸಿಂಗ್ ಘಾಟ್ ಅಂತ ಹೇಳ್ಬಿಟ್ಟಿದ್ದು ನೋಡಿ ಹೆಂಗಿದೆ.
ಸಿಕ್ಸಿಂಗ್ ಘಾಟ್ ಅಂತ ಸಖತ್ತಾಗಿದೆ. ಇದು ಸಿಂಗ್ ಫೋಟೋ ಅಂತಾನೆ ಕರೀತಾರೆ. ಸೊ ಏನೋ ಮುನ್ಸಿಪಲ್ ಆಫೀಸ್ ಥರ ಇತ್ತು ಮುಂಚೆ. ಸೊ ಈಗ ಹೆಂಗಿದೆ ಗೊತ್ತಿಲ್ಲ. ಈ ಕಡೆ ಪೇಂಟಿಂಗ್ ನೋಡಿ. ಸೊ ನೀವು ಜಾನಕಿ ಘಾಟಿಂದ ಹಂಗೆ ಮುಂದೆ ಬಂದರೆ ವಚ್ಚಾರ ರಾಜ್ ಘಾಟ್ ಅಂತ ಹೇಳ್ಬಿಟ್ಟು, ಸೊ ಇದು ಜೈನ್ ಘಾಟು. ಹಂಗೆ ಮುಂದೆ ಹೋಗ್ತಾ ಇದ್ರೆ ಸೊ ಇನ್ನೂ ಘಾಟ್ಗಳು ಸಿಗ್ತಾನೆ ಇರ್ತವೆ. ಜೈನ್ ಟೆಂಪಲ್ ಭಾಳ ಐತಿ ಇಲ್ಲಿ ನೋಡಕ್ಕೆ. ಜೈನ್ ಮಂದಿರ ಭಾಳ ಇದೆ. ಜೈನ್ ದಿಗಂಬರ್ ಇದು ಸ್ಥಾನ ಐತಿ. ಹಾಂ, ಸೊ ಇದು ರೇವಾ ಘಾಟು. ಒಂದೊಂದೇ ಘಾಟ್ನ ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ ಹೋಗೋಣ. ಹರಿಶ್ಚಂದ್ರ ಘಾಟ್ ಇದೆನಾ? ಸೊ ಈ ಕಡೆ ಕಾಲಭೈರವ ಒಂದು ದೇವಸ್ಥಾನ, ಮೇಲೆಗಡೆ ಒಂದು ಇದ್ದಾರೆ, ಈ ಕಡೆ ಗಂಗಾ ಮಾತೆ. ಸೊ ಇಲ್ಲಿ ಯಾವುದೋ ಒಂದು ಘಾಟ್ ಇದೆ, ಯಾವುದು ಅಂತ ಗೊತ್ತಿಲ್ಲ. ಬನ್ನಿ ನೋಡೋಣ ಮುಂದೆ, ಗೆಸ್ಟ್ ಮಾಡಿ ನೋಡೋಣ ಯಾವುದು. ಮೋಸ್ಟ್ಲಿ ನನ್ನ ಪ್ರಕಾರ ಹರಿಶ್ಚಂದ್ರ ಘಾಟು ಅಂದ್ಕೊತೀನಿ. ಹರಿಶ್ಚಂದ್ರ ಘಾಟಿಗೆ ಬಂದಿದ್ದೀವಿ, ಬನ್ನಿ ನೋಡೋಣ. ಸರ್ ಇದು ಯಾವ ದೇವಸ್ಥಾನ ಇದು? ಈ ಕಡೆ ನೋಡಿ ದೇವರೆಲ್ಲ ಇದ್ದಾರೆ, ಇಲ್ಲಿ ಬಾಬಾಗಳಿದ್ದಾರೆ. ದರ್ಶನ ಮಾಡ್ಕೊಂಬರ್ಬೋದು ಒಳಗಡೆ. ಬದನಿ ಘಾಟ್ ಅಂತ ಹೇಳ್ಬಿಟ್ಟು ಹಂಗೆ ಮುಂದೆ ಹೋದರೆ ಜಾನಕಿ ಘಾಟ್, ಅದು ಬದನಿ ಘಾಟ್ ಇದು. ಸೊ ಇನ್ನು ಮುಂದೆ ಹೋಗ್ತಾ ಇರೋದು, ಬನ್ನಿ ತೋರಿಸ್ತಾ ಹೋಗ್ತೀನಿ ನಾನು ನಿಮಗೆ. ಆಸ್ಥಾನ ಐತಿ ಇಲ್ಲಿ. ಹೌದು ಆಸ್ಥಾನ. ಹಾಂ, ಇದು ಆಸ್ಥಾನ. ನಿರಂಜನ್ ಅಖಾಡ ಇದು. ಈ ಕಡೆ ಇರೋದು ಮಹಾನ್ ಪ್ರವೀಣಿ ಘಾಟ್. ತುಂಬ ಇದೆ, ಒಳ್ಳೊಳ್ಳೆ ಘಾಟ್ಗಳಿದೆ ನಿಮಗೆ ನೋಡೋಕ್ಕೆ. ಡಿಸಿಪ್ಲಿನ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆರಾಮಾಗಿ ನಡ್ಕೊಂಡು ಹೋಗ್ಬೋದು ನೀವು, ಏನೂ ತೊಂದರೆ ಇಲ್ಲ ನಿಮಗೆ ಇಲ್ಲಿ. ಸೊ ಆಮೇಲೆ ಶಿವಾಲ ಘಾಟ್ ಅಂತ ಇದೆ ಮುಂದೆ. ಇನ್ನೂ ಒಂದು ಆ ಕಡೆ ಒಂದು ಘಾಟ್ ಇದೆ, ಅದನ್ನು ಹಿಂಗೆ ತೋರಿಸ್ತಾ ಹೋಗ್ತೀನಿ. ಒಳ್ಳೊಳ್ಳೆ ಘಾಟ್ ಇದೆ ಸರ್ ಇಲ್ಲಿ ಅಲ್ವಾ? ಆರಾಮಾಗಿ ನೀವೇನು ಸರ್ ಇದೇನೋ ಮಾಡ್ತಿದ್ದಾರಲ್ಲ, ಏನು ಹೇಳಿ ಇಲ್ಲಿ ಮಾಡ್ತಿದ್ದೆ ಅಂದರೆ ಪಿತೃಪೂಜೆ ಎಲ್ಲ ಮಾಡ್ತಾರೆ, ಪಿಂಡದಾನ ಮಾಡ್ತಾರಲ್ಲ. ಸೊ ಅದೇನೇ ಇದು. ಸೊ ಪೂರ್ವಜರು ಏನಾದ್ರು ಸತ್ತಿದ್ರು ಅಂದರೆ ಸೊ ಅವ್ರಿಗೆ ಡೈರೆಕ್ಟಾಗಿ ಒಂದೇ ಸಲ ಮುಕ್ತಿ ಕೊಡಿಸ್ಬೋದಲ್ವಾ ಇಲ್ಲಿ? ಹಾಂ, ಮುಕ್ತಿ ಕೊಡಕ್ಕೆ ಮುಕ್ತಿ ಸಂಬಂಧ ಇದು ಪಿಂಡದಾನ ಮಾಡಕತ್ತಾರೆ. ಹಾಂ, ಬಂದು ಕಾಶಿದಾಗ ಪಿಂಡ ಮಾಡಿದ ನಮ್ಮ ಶಾಸ್ತ್ರದಾಗ ಬರೆದು ಬಿಟ್ಟಾರೆ. ಪಿತೃ ಕಾಶಿದಾಗ ಪಿತೃ ಮಾಡಿದ ನಮ್ಮ ಪಿತೃಗೆ ತೃಪ್ತಿ ಸಿಗ್ತದೆ. ಹೌದೌದು. ಆ ಕಡೆ ಶಿವಾಲ ಘಾಟು, ಈ ಕಡೆ ಯಾವುದು ಇದೊಂದು ಘಾಟ್ ಇದೆ, ಇದು ಶಿವಾಲ ಘಾಟ್. ಸೊ ಇದು ಅಷ್ಟೇ ಮೇಯ್ನ್. ಆ ಕಡೆ ಇನ್ನೊಂದಿದೆ ಬಂತು. ಸೊ ನೀವು ಮೇಯ್ನು ನೋಡ್ಕೊಂಡು ಹೋಗ್ಬೇಕಾದ್ರೆ ಘಾಟಲ್ಲಿ ಕಂಟಿನ್ಯೂ 80 ಘಾಟಿಂದ ಸ್ಟಾರ್ಟ್ ಮಾಡಿದರೆ ನಿಮ್ಗೆ 80-90 ಘಾಟ್ವರೆಗೂ ನೀವು ನಡ್ಕೊಂಡು ಆರಾಮ್ಸೆ ಹೋಗ್ಬೋದು. ಸೊ ನೋಡಿ ಇದು ನಿರಂಜನಿ ಘಾಟ್ ಅಂತ ಹೇಳ್ಬಿಟ್ಟು. ಸೊ ಆ ಕಡೆ ಮಹಾರಾಮ್ನಿ ಘಾಟ್ ಅಂತ ಹೇಳಿ ನೋಡಿ. ಈ ಕಡೆ ಮೇಲ್ಗಡೆ ಇಲ್ಲಿವರೆಗೂ ಹರಿಯುತ್ತೆ ಗಂಗಾ ನದಿ. ನೋಡಿ ಬಿಲ್ಡಿಂಗ್ ಹೇಗಿದೆ, ಹಳೇ ಬಿಲ್ಡಿಂಗು. ಸೊ ಈ ಕಡೆ ಅಥವಾ ಗಂಗಾ ನದಿ, ಜನ ಎಲ್ಲ ಸ್ನಾನ ಮಾಡ್ತಾರೆ, ಬೋಟಿಂಗ್ ಹೋಗ್ತಾರೆ. ನೋಡಿ ಹೇಗಿದೆ. सभी श्रद्धालुओं ध्यान दें। ಸೊ ಶಿವಾಲ ಘಾಟ್ದಾಗೆ ನಿಮಗೆ ಎಲ್ಲದಕ್ಕೂ ವ್ಯವಸ್ಥೆ ಇರ್ತದೆ, ಬಟ್ ಸಿಕ್ಕಾಪಟ್ಟೆ ಜನ ಇರ್ತಾರೆ ಇಲ್ಲಿ ಸ್ನಾನ ಮಾಡೋಕ್ಕೆ. ನಿಮ್ಗೆ ಎಲ್ಲಿ ಫ್ರೀ ಇರುತ್ತೋ ಅಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡ್ಕೋಬೋದು. ನಾವು ತೋರಿಸಿದ ಮೊದಲು ಘಾಟಿಗೆ ಹೋಗಿದ್ದೆ. ಘಾಟಿಗೆ ಚಲೋ ಐತಿ, ವ್ಯವಸ್ಥೆ ಐತದ ಜಳಕ ಮಾಡೋಕ್ಕೆ. ಹಾಂ, ಇಲ್ಲಿ ಹಸಿ ಘಾಟಲ್ಲಿ ನಮಗೆ ಅಷ್ಟೊಂದು ಚಾಲೂ ಇರಲಿಲ್ಲ ನಮಗೆ ಸ್ನಾನ ಮಾಡೋದಕ್ಕೆ. ಸೊ ಈ ಕಡೆ ಬಂದಮೇಲೆ ಸ್ವಲ್ಪ ಚೆನ್ನಾಗಿತ್ತು ಸ್ನಾನ ಮಾಡೋದಕ್ಕೆಲ್ಲ. ನೀವು ಬಂದರೆ ಅಷ್ಟೇ ಹಸಿ ಘಾಟಿಂದ ಹಂಗೆ ನಡ್ಕೊಂಡ್ಬಂದ್ರೆ ನಿಮಗೆ ಘಾಟ್ಗಳು ಸಿಗುತ್ತೆ, ಚೆನ್ನಾಗಿರೋ ಘಾಟ್ಗಳು. ಸೊ ನೀವು ಅಲ್ಲಿ ಬಂದುಬಿಟ್ಟು ಆರಾಮಾಗಿ ಸ್ನಾನ ಮಾಡ್ಬೋದು, ಬೇರೆ ಎಲ್ಲೂ ಮಾಡೋಕ್ಕೆಲ್ಲ ಹೋಗ್ಬೇಡಿ, ಚೆನ್ನಾಗಿಲ್ಲ ಅಷ್ಟೊಂದು. ಸೊ ಬನ್ನಿ ಹೋಗೋಣ ಹಂಗೆ ಮುಂದೆ. ಸೊ ಇದು ಪಂಚಕೋಟ್ ಘಾಟ್ ಅಂತ ಹೇಳ್ಬಿಟ್ಟು. ಸೊ ಸರ್ ಇದೇನು ಸರ್ ಇದು ಪಂಚಕೋಟ್ ಘಾಟ್ ಅಂದರೆ? ಪಂಚಕೋಟ್ ಘಾಟ್ ಒಂದೊಂದು ಘಾಟಿಂದ ಒಂದೊಂದು ಮಹಿಮಾ ಐತಿ. ಹಾಂ, ಇದು ನಿಷಾದ घाटದಾಗ रामचंद्र ಹೇಳಿ ಆರಾಮಾಗಿ ಹೇಳಿ, ನಾನು ಕಟ್ ಮಾಡ್ತೀನಿ. नदी पार कराने के लिए रामचंद्र जब आए नदी पार कराने के लिए, जब भी यहाँ निषाद घाट से उन्होंने नदी पार किया था. यहाँ से बहुत ही
अच्छा अनुभव होता है। हाँ। आप यहाँ आइए, देखिए, हाँ, यहाँ स्नान करने के लिए बहुत सी सुविधा है आप लोगों को। हाँ, एक घाटों पे, हाँ, कुछ घाटों पे बहुत बोट होती है, मगर अक्सर घाटों पे बहुत अच्छी जगह है बैठने के लिए, नहाने स्नान करने के लिए। हाँ, महिलाओं के लिए सुविधा है यहाँ पर, हाँ, कपड़े चेंज करने के लिए। हाँ, आप यहाँ आइए और यहाँ का पवित्र जगह का अनुभव लीजिए। हाँ। इस जगह की अनुभूति अतुल्य है। हाँ। आप इसका अनुभव लीजिए आपको। ಸೊ ಹಿಂಗೆ ನಾವು ಮಣಿಕರ್ಣಿಕಾ ಘಾಟು ಮತ್ತು ಹರಿಶ್ಚಂದ್ರ ಘಾಟಿಗೆ ಹೋಗ್ತಾ ಇದ್ದೀವಿ. ಸೊ ಹಿಂಗಾಸನೆ ನಡ್ಕೊಂಡು ಹೋಗೋದು. ಸೊ ಬನ್ನಿ ಹಿಂಗೆ ಹೋಗೋಣ ನಡ್ಕೊಂಡು, ಇದೇ ರೂಟೇ ಡೈರೆಕ್ಟ್ ನಡ್ಕೊಂಡು ನೀವು ಆರಾಮ್ಸೆ ಹೋಗ್ಬೋದು. ಫುಲ್ಲು ಫ್ರೀ ಇರ್ತದೆ, ನೋಡೋದಕ್ಕೂ ಚೆಂದ ಇರ್ತದೆ. ನಿಮಗೆ ನೋಡಿ ಈ ಕಡೆ ಎಲ್ಲ ಬೋಟಿಂಗ್ ಎಲ್ಲ ಇರುತ್ತೆ, ಆರಾಮಾಗಿ ಹೋಗ್ಬೋದು ನೀವು, ಏನೂ ತೊಂದರೆ ಇಲ್ಲ ನಿಮಗೆ, ಚೆನ್ನಾಗಿ ದರ್ಶನ ಆಗ್ತದೆ. ಬನ್ನಿ ಹೋಗೋಣ. चलो देखल जाए ना हो तो। ಸೊ ಈ ಕಡೆ ಸರ್ ಇಲ್ಲಿ ಏನು ಮೇಲ್ಗಡೆ ರೂಮ್ಸಾ? ಇದು ಹನುಮಾನ್ ಘಾಟ್ ಅಂತ ಹೇಳ್ಬಿಟ್ಟು. ಸೊ ಈ ಕಡೆ ಮೇಲ್ಗಡೆ ರೂಮು ಏನಾದರೂ ಸಿಕ್ಕಿದ್ರೆ ಸಿಗ್ಬೋದು, ಹೇಳೋಕ್ಕಾಗಲ್ಲ. ನೋಡಿದ್ರೆ ನೀವು ಬಂದರೆ ಈ ಕಡೆ ನೋಡ್ಬೋದು ನೀವು.